ಮಾಡಿದ್ರೆ, ಜಾತಿ ಸಮಾವೇಶಗಳನ್ನು ಮಾಡಿದ್ರೆ, ಅದು ನೋಡಿ ಜಾತಿ ಸಮಾವೇಶಗಳು ಮಾಡ್ತಾರೆ. ಸಿದ್ದರಾಮಯ್ಯನವರು ಜಾತಿ ಸಮಾವೇಶ ಮಾಡ್ತಾರೆ, ಮಾತಾಡೋದು ಎಲ್ಲ ಜಾತ್ಯತೀತ ಸಮಾಜದ ಬಗ್ಗೆ ಮಾತಾಡ್ತಾರೆ, ಜಾತಿ ಸಮಾವೇಶಗಳು ಮಾಡ್ತಾರೆ. ಲೋಹಿಯ ಒಂದು ಮಾತು ಹೇಳಿದ್ರು, ಏನಪ್ಪ ಅದು ಅಂತಂದ್ರೆ, ಜಾತಿ ವಾಸ್ತವಿಕ, ಮುಂದುವರೆದ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗ್ತದೆ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ, ಅವರು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿಯ ಸಮಾವೇಶ ಆಗಲ್ಲ, ಜಾತೀಯತೆ ಆಗಲ್ಲ ಅಂತ ಬಹಳ ಹಿಂದಿನೇ ಲೋಹಿ ಅವರು ಹೇಳಿದಂತ ಮಾತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಜಾತಿ ಇರ್ತಕ್ಕಂಥದ್ದು ವಾಸ್ತವ, ಅಸಮಾನತೆ ಇರ್ತಕ್ಕಂಥದ್ದು ವಾಸ್ತವ. ಅದಕ್ಕೋಸ್ಕರ ನೀವೆಲ್ಲರೂ ವಿದ್ಯಾವಂತರಾಗಿ, ಸಂಘಟಿತರಾಗಿ ಹೋರಾಟ ಮಾಡಿ. ವಿದ್ಯೆ, ಸಂಘಟನೆ ಮತ್ತು ಹೋರಾಟ, ಇದು ಪ್ರತಿಯೊಬ್ಬರು ಕೂಡ ಶೋಷಿತ ವರ್ಗದ ಜನ ತಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾದಂಥ ವಿಚಾರ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಆಗಲೇಬೇಕು. ಇಲ್ಲೇ ಹೋದರೆ ಸಮಾಜ ಆಗೋದು ಭಾರಿ ಕಷ್ಟ, ಜಾತಿ ಹೋಗೋದು ಭಾರಿ ಕಷ್ಟ, ವರ್ಗ ಹೋಗೋದು ಭಾರಿ ಕಷ್ಟ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಂತೇಳಿ ಬರೀ ನಾವು ಕಾಗಿನೆಲೆ ಗುರುಪೀಠ ಮಾಡಿದ್ದು ಬರೀ ಕುರುಬರನ್ನೇ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಅಲ್ಲ. ಯಾರ್ಯಾರು ಶೋಷಿತ ವರ್ಗದ ಜನ ಇದ್ದಾರೆ, ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ, ಯಾರ್ಯಾರು ಅಸಮಾನತೆಗೆ ಒಳಗಾಗಿದ್ದಾರೆ, ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಶೋಷಣೆಗೆ ಒಳಪಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬಂದಾಗಲೇ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಆಗಲ್ಲ. ಅದಕ್ಕೋಸ್ಕರ ಮಠ ಮಾಡ್ತಕ್ಕಂಥದ್ದು, ಬೇರೆ ಬೇರೆಯವರೆಲ್ಲ ಮಠಗಳು ಮಾಡ್ಕೊಂಡ್ರೆ ತಪ್ಪು ಅಂತ ನಾನು ಹೇಳಲ್ಲ. ಅದು ಉತ್ತಮವಾದಂಥ ಬೆಳವಣಿಗೆ. ಆದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಸಂಘಟನೆಗೆ ಒತ್ತು ಕೊಡಬೇಕು, ಹೋರಾಟವನ್ನು ಮಾಡಬೇಕು, ನ್ಯಾಯಯುತವಾದಂಥ ಹೋರಾಟಗಳನ್ನು ಮಾಡಬೇಕು. ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿರಂಜನಾನಂದಪುರಿ ಸ್ವಾಮೀಜಿಯವರು ಕಾಗಿನೆಲೆ ಗುರುಪೀಠದ ಪೀಠಾಧಿಪತಿಗಳಾದ ಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವರು ಶಾಖಾ ಮಠದವರು ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. 4 ವಿಭಾಗಗಳಲ್ಲಿ 4 ಸ್ವಾಮೀಜಿಗಳನ್ನು ಮಾಡೋದವರು. ಒಂದು ಗುಲ್ಬರ್ಗ ಡಿವಿಷನ್ನು, ಇನ್ನೊಂದು ಬೆಂಗಳೂರು ಡಿವಿಷನ್ನು, ಇನ್ನೊಂದು ಮೈಸೂರು ಡಿವಿಷನ್ನು, ಇನ್ನೊಂದು ಬೆಳಗಾಂ ಡಿವಿಷನ್ನೇ ಹಾವೇರಿ. ಈಗ ನಿರಂಜನ ಸ್ವಾಮೀಜಿ ಇದ್ದಾರಲ್ಲ, ಅದೇ ಮೇಯ್ನು. ಅದಾದಮೇಲೆ ಬೇರೆ ಬೇರೆ ಶಾಖಾ ಮಠಗಳು. ಇವೆಲ್ಲ ಆದಮೇಲೆ ಈಗ ಅಭಿವೃದ್ಧಿ ಆಗ್ತಾ ಇದೆ. ಬಹಳ ಒಂದೇ ಸಾರಿ ಬದಲಾವಣೆ ಆಗ್ಬಿಡಲ್ಲ, ಒಂದೇ ಸಾರಿ ವೇಗವಾಗಿ ಮಾಡೋಕ್ಕಾಗಲ್ಲ. ಈ 33 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಗುರುತಿಸಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲ ಸ್ವಾಮೀಜಿಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ. ವಿದ್ಯೆ ಇದ್ರೆ ಮಾತ್ರ ಸ್ವಾಭಿಮಾನ ಬೆಳೀಲಿಕ್ಕೆ ಸಾಧ್ಯ. ಸ್ವಾಭಿಮಾನ ಬೆಳೆದಾಗ ಮಾತ್ರ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ. ಇಲ್ಲಿ ಹೋದ್ರೆ ಗುಲಾಮ್ಗಿರಿ ಮನೆ ಮಾಡ್ಕೊಳ್ತಾರೆ.
ಈಗ ನಾವು ನಮಗೆ ಗೊತ್ತಿಲ್ಲದಾಗೇನೆ ಒಬ್ಬ ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಬಡವ ಬಂದರೆ ಅವನಿಗೆ ನಮಸ್ಕಾರ ಸ್ವಾಮಿ. ಅದೇ ಒಬ್ಬ ದಲಿತ ಜಾತಿಗೆ ಸೇರಿದವನು ಅವನು ಶ್ರೀಮಂತನಾಗಿದ್ರು ಕೂಡ ವಿದ್ಯಾವಂತನಾಗಿದ್ರು ಕೂಡ ಏಕವಚನದಲ್ಲೂ ಮಾತಾಡಿಸ್ತಾನೆ. ಇದು ಗುಲಾಮಗಿರಿಯ ಸಂಖ್ಯೆ. ಇದು ಕಿತ್ತು ಒಗಿಬೇಕಾದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು, ವೈಜ್ಞಾನಿಕತೆಯನ್ನು ಬೆಳೆಸ್ಕೋಬೇಕು. ಅದು ಬೆಳೆಸ್ಕೊಂಡಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ. ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಹಂಕಾರ ಅಲ್ಲ. ಕೆಲವರಿಗೆ ನನ್ನನ್ನು ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಹಂಕಾರ ಅಂತಾರೆ. ನಾನು ಸ್ವಾಭಿಮಾನಿ ಅಷ್ಟೇನೆ. ಕೆಲವರು ಸಿದ್ದರಾಮಯ್ಯನಿಗೆ ಬಹಳ ದುರಹಂಕಾರ ಅಂತಾರೆ. ಆದರೆ ನೀವು ಎಲ್ಲರೂ ಕೂಡ ದುರಹಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ, ಆದರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ದುರಹಂಕಾರಿಗಳು ಅಂತ ಕರೆದ್ರು ಕರ್ಕೊಳ್ಳಿ, ಈಗ ನಾನೇನು ಕೇರ್ ಮಾಡಲ್ಲ ಅವ್ರಿಗೆ. ಈಗ ದುರಹಂಕಾರಿಗಳು ಅಂತ ಕರ್ಕೊಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪಾಕಲ್ಲ. ಕರ್ಕೊಳ್ತಾರೆ, ಕರ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಅಂತ ಹೇಳಲಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ. ನಾನು ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿದೆ ಅಲ್ವಾ? ಟೀಕೆ ಮಾಡಲಿ, ವಿರೋಧ ಮಾಡಲಿ, ಅದು ರೀಸನಬಲ್ ಆಗಿರಬೇಕು, ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಅದೇನೇ ಇರಲಿ, ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇವತ್ತು ಒಳ್ಳೆ ಶಾಖಾ ಮಠ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ. ಒಂದು ಸ್ವಲ್ಪ ಏನಪ್ಪ ಅಂದರೆ ಬೆಂಗಳೂರಿಂದ ದೂರ ಅನ್ನೋದು ಬಿಟ್ಟರೆ ದೂರ, ಬಟ್ 1 ಎಕರೆ ಜಾಗ ಸಿಗ್ಬೇಕಲ್ಲ. 1 ಎಕರೆ ಜಾಗ ಸಿಕ್ಕಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಇಲ್ಲಿ ಮಾಡಿದ್ದಾರೆ. ಇದನ್ನ ಎಲ್ಲರೂ ಕೂಡ, ಎಲ್ಲ ಜನಾಂಗದವರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ನೀವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಸಬೇಕು. ನೀವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಸಬೇಕು. ಸರಿ, ನೀನು ಏನೇನೋ ಹೇಳ್ತೀಯ ನಡಿಯಪ್ಪ. ಈಗ ರೇವಣ್ಣ ಇದ್ದಾನಲ್ಲ, ಈ ರೇವಣ್ಣ ಎಲ್ಲನೂ ನನಗೆ ಹೇಳಿ ಮಾಡಿಸವನೇ ಇವನು. ಅದರಿಂದ ನಾನು ಬಹಳ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಸಿದ್ದರಾಮಯ್ಯ ಏನು ಮಾಡಿದನು ಜಾತಿಗೆ ಅಂತ ಪ್ರಶ್ನೆನೂ ಮಾಡ್ತಾರೆ ಕೆಲವರು ಅಲ್ವಾ? ಬಹಳ ಸಂತೋಷ. ಯಾವಾಗಲೂ ಕೂಡ ಹಂಗೆ ಒಪ್ಕೊಳ್ಳೋದಕ್ಕಿಂತ ಪ್ರಶ್ನೆ ಮಾಡಿ ಒಪ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ಮೈಸೂರಿನಲ್ಲಿ ಯಾಂದಳ್ಳಿ ಅಂತ ಇದೆ ಒಂದು ಊರು. ಅಲ್ಲಿ 12 ಎಕರೆ ಜಮೀನು ಕೊಡಿಸಿದ್ದೆ ಹಿಂದೆ. ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು. ಅದು ಹಂಗೆ ಯಾರೋ ಕಟ್ಟವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಹೊಂಟೋದ್ರು. ಅದಕ್ಕೆ ಕಟ್ಟಲಿಲ್ಲ. ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ, ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ. ಮತ್ತೆ IAS, IPS, IRS, IFS ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥದ್ದು ಕೂಡ ಪ್ರಾರಂಭ ಆಗಿದೆ. ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿಸಿದ್ದೀವಿ. ಬೈತಿ ಸುರೇಶ್ನೇ
ಅರ್ಧಂಬರ್ಧಾಗಿತ್ತು, ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಕುರುಬರ ಸಂಘ ಈ ಕುರುಬರ ಸಂಘ ಇದೆಯಲ್ಲ, ಇದು ಬಹಳ ಹಳೆಯ ಬಿಲ್ಡಿಂಗ್ ಆಗ್ಬಿಟ್ಟಿತ್ತು, ಸರಿಯಾಗಿರಲಿ, ಅದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅದನ್ನ ಕುರುಬರ ಸಂಘದವರು, ಪ್ರದೇಶ ಕುರುಬರ ಸಂಘದವರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಸುಮಾರು 34 ಕೋಟಿ ರೂಪಾಯಿಗಳಲ್ಲಿ ಈಗ ಡಿಮಾಲಿಷ್ ಮಾಡಿದ್ದೀವಿ. ಪ್ಲಾನ್ ಸ್ಯಾಂಕ್ಷನ್ ಆದಮೇಲೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಬಹಳ ಹಳೇ ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ಆಮೇಲೆ ಇದ್ರ ಪ್ರಾಪರ್ಟಿ ಇದೆಯಲ್ಲ, ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿರೋ ಆಸ್ತಿ, ಅದು ಹೊರಟೋಯ್ತಿತ್ತು, ಬೇಲಿ ಹಾಕಿಬಿಟ್ಟಿದ್ರು ಬೇರೆಯವರು. ಆಮೇಲೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಆಮೇಲೆ ಮೈಸೂರಿನಲ್ಲಿ ಹೆಣ್ಣು ಮಕ್ಕಳಿಗೆ 300 ಜನ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡ್ತಕ್ಕಂಥದ್ದು, ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಕ್ಕಂಥದ್ದು, ಮತ್ತೆ ಮೈಸೂರು ನಗರದಲ್ಲಿ IAS IPS ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆನ್ಸೆಂಟ್ ನಾವೆಲ್ಲ ನೀವು ಮಾಡ್ಕೊಳ್ಳಿ ಕುರುಬರ ಸಂಘ. ಬನಶಂಕರಿನಲ್ಲಿ 150 ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಕಟ್ಟಡವನ್ನ ಕಟ್ಟಿಸ್ತಕ್ಕಂಥ ವಿದ್ಯಾರ್ಥಿ ನಿಲಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದ್ರ ಜೊತೆಗೆ ಮಠ ಬೆಳೀತಾ ಇದೆ ಒಂದ್ ಕಡೆ, ಅದ್ರ ಜೊತೆಗೆ ನಮ್ದು ಕೂಡ ಸಹಕಾರ ಇರ್ತದೆ. ಈ ಸಹಕಾರ ಜೊತೆಗೆ ಒಟ್ಟಿಗೆ ಹಿಂದುಳಿದ ವರ್ಗಗಳ ಈ ಕಾಗಿನೆಲೆ ಗುರುಪೀಠ ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲ ಸ್ವಾಮೀಜಿಗಳಿದ್ದಾರೆ. ಒಂದ್ಸಾರಿ ಜಾಗ ಕೊಟ್ಟಿದ್ದೆ ನಾನು ಇವರಿಗೆ, ರೇವಣ್ಣನೇ ನೋಡ್ಕೊ ಬಂದು ಎಲ್ಲ ಮಾಡಿಸಿದ್ದು, ರಾಮಯ್ಯ ರೇವಣ್ಣ ಎಲ್ಲ. ಅದು ಫಾರೆಸ್ಟ್ ಸೇರೋದು ಅಂತ ಹೇಳಿ ಫಾರೆಸ್ಟ್ ಕೋರ್ಟ್ಗೆ ಹಾಕ್ಬಿಟ್ರು. ಆ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿಲ್ಲ, ಈಗಲೂ ಕೂಡ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ಇದೇ ಈ ಏರಿಯಾದಲ್ಲಿ ಸುಮಾರು 80 ಎಕರೆ ಸರ್ಕಾರಿ ಜಮೀನಿದೆ. ಅದು ಎಲ್ಲ ಮಠಗಳಿಗೂ ಕೂಡ ಹಂಚಿಬಿಡ್ತೀವಿ. ಹಂಚತಕ್ಕಂಥ ಕೆಲಸ ಮಾಡ್ತೀವಿ. ಆಮೇಲೆ ಈ ಹಿಂದುಳಿದ ವರ್ಗಗಳ ಒಕ್ಕೂಟದ ಸ್ವಾಮೀಜಿಗಳೆಲ್ಲ ಬಂದಿದ್ರು. ಒಂದು ನಮಗೆಲ್ಲ ಸ್ವಲ್ಪ ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಅನುದಾನನೂ ಕೂಡ ಕೊಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕ್ಯಾಬಿನೆಟ್, ಯಾಕಂದ್ರೆ ಬಜೆಟ್ನಲ್ಲಿ ಇಲ್ಲ, ಅದಕ್ಕೋಸ್ಕರ ಕ್ಯಾಬಿನೆಟ್ ಮುಂದೆ ಬರಬೇಕಾಗ್ತದೆ. ಕ್ಯಾಬಿನೆಟ್ನಲ್ಲಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಕೂತ್ಕಳೆಯ, ನೀ ಏನು ಮಾಡದೆ ಹೋದ್ರೆ ಸುಮ್ಮನೆ ಬುರುಡೆ ಹೊಡಿತೆ, ಕೂತ್ಕೋ ಕೆಳಗೆ. ನೀ ಏನು ಮಾಡಿದಿ ಅಂತ ಮೊದಲು ಹೇಳು. ಏನು ಮಾಡೋದಿಲ್ಲ, ಸುಮ್ಮನೆ ಬುರುಡೆ ಹೊಡೆಯೋದು. ಅದರಿಂದ ನಾನು ಅಧಿಕಾರದಲ್ಲಿರೋವರಿಗೆ, ಮುಖ್ಯಮಂತ್ರಿ ಆಗಿರೋವರಿಗೆ ಈ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಬಡವರ ಮಠಗಳಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ.
ಯಾಕಂದರೆ ನಾವು ಬರೀ ಒಂದು ಜಾತಿ ದೃಷ್ಟಿಕೋನದಿಂದ ನೋಡೋಕ್ಕಾಗಲ್ಲ. ಎಲ್ಲ ಜಾತಿ ಯಾರ್ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ ಎಲ್ಲ ಜಾತಿಗಳ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನನಗೆ 4 ಗಂಟೆಗೆ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರಣದಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸ್ತೀನಿ. ಬೇಕಾದಷ್ಟು ಮಾತಾಡೋದಿದೆ, ಆದರೆ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ನೀವೆಲ್ಲ ಬಂದಿದ್ದೀರಿ. ಇವ್ರಿಗೆಲ್ಲ ಊಟ ಏರ್ಪಾಡು ಮಾಡಿದ್ದೀರಿ ಸ್ವಾಮಿ. ದಯಮಾಡಿ ಎಲ್ಲ ಊಟ ಮಾಡ್ಕೊಂಡು ಹೋಗಿ, ಜೊತೆಗೆ ಮಠಕ್ಕೆ ಸಹಾಯ ಮಾಡಿ. ಆಮೇಲೆ ಈ ಮಠ ಮಾಡಿದ್ವಲ್ಲ, ಆಗ ಈ ಮೊದಲನೇ ಗುರುಗಳಾದವರು ಪರಮ ಪೂಜ್ಯ ತಾರಕಾನಂದ ಪುರಿ ಮಹಾಸ್ವಾಮಿಗಳು ಅವರ 19ನೇ ಪುಣ್ಯತಿಥಿ. 19ನೇ ಪುಣ್ಯತಿಥಿ ತಾರಕಾನಂದ ನಂಜನಗೂಡಿನವರು ತಾರಕಾನಂದಪುರಿ ಸ್ವಾಮೀಜಿ ಅವರೇ ಮೊದಲನೇ ಗುರುಗಳು. 92ನೇ ಇಸ್ವಿನಲ್ಲಿ ಮೊದಲನೇ ಗುರುಗಳಾದವರು ಅವರು. ಆಮೇಲೆ ಇವರೆಲ್ಲ ಆದರು. ಸೊ ಅವರ ಪುಣ್ಯತಿಥಿ ಇವತ್ತು ಇದೆ. ಈ ಪುಣ್ಯತಿಥಿ ದಿನದಂದೇ ಈ ಶಾಖಾ ಮಠ ಉದ್ಘಾಟನೆ ಆಗ್ತಾ ಇದೆ. ಇದು ಕಾಕತಾಳೀಯ. ಅವರು ನಿರಂಜನಾನಂದಪುರಿ ಸ್ವಾಮೀಜಿಯವರು, ಅವ್ರಿಗೆ ಭಾಳ ಭಕ್ತಿ ಇದೆ. ಮೊದಲನೇ ಗುರುಗಳ ಬಗ್ಗೆ ಭಾಳ ಭಕ್ತಿ ಇದೆ. ಅದಕ್ಕೋಸ್ಕರವಾಗಿ ಅವರ ಭಾವಚಿತ್ರನೂ ಕೂಡ ಇಲ್ಲಿ ಇದೆ. ಅವರಿಗೆ ನಾವು ಗೌರವವನ್ನು ಕೂಡ ಅರ್ಪಣೆ ಮಾಡಿದ್ದೀವಿ. ಅವರು ಹಾಕಿಕೊಟ್ಟಂಥ ಮೊದಲನೇ ಗುರುಗಳು ಅವ್ರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಎಲ್ಲ ಸ್ವಾಮೀಜಿಗಳು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ನಾನು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.